ಅದು ಜನರಿಗೆ ಅನುಕೂಲ ಆಗಲಿ ಅಂತ ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಿದ ಶಾಪಿಂಗ್ ಮಾಲ್. ಆದರೆ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಹೀಗಾಗಿ ಪುಂಡ ಪೋಕಿರಿಗಳ ಅಡ್ಡೆಯಾಗಿ ಬದಲಾಗಿದೆ. ಕಲಬುರಗಿಯ ಜೇವರ್ಗಿ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಗ್ರಹಣ ಹಿಡಿದ್ಬಿಟ್ಟಿದೆ. ಮಾಲ್ ರೆಡಿ ಆಗಿದೆ. ಅದು ಕುಂಟಾ ಕಾಮಗಾರಿ ಮಾಡಿ ಹೆಂಗೋ ಮಾಲ್ ಅನ್ನ ರೆಡಿ ಮಾಡಿದ್ದಾರೆ. ಆದರೆ ಉದ್ಘಾಟನೆ ಭಾಗ್ಯ ಮಾತ್ರ ಇನ್ನೂ ಸಿಕ್ಕಿಲ್ಲ. ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಈ ಶಾಪಿಂಗ್ ಮಾಲ್ ಸುಮಾರು ಒಂದು 10 ವರ್ಷಗಳ ಕಾಲ ಕಟ್ಟಲಕ್ಕೆ ಹೋಗಿದ್ರಿ. ಇವತ್ತು ನೀವು ಶಾಪಿಂಗ್ ಮಾಲ್ ಆಗ್ಯದ, ಬಟ್ ಇಲ್ಲಿವರೆಗೂ ಅದು ಓಪನಿಂಗ್ನೂ ಆಗಿಲ್ಲ, ಏನೂ ಇಲ್ಲ. ಕಟ್ಟಡ ಆಗ್ಯದ, ಉದ್ಘಾಟನೆ ಆಗಿಲ್ಲ. ಅದು ಅನೈತಿಕ ಚಟುವಟಿಕೆಗೆ ಬಳಕೆ ಆಗ್ತದ. 8 ವರ್ಷವಾದರೂ ಶಾಪಿಂಗ್ ಕಾಂಪ್ಲೆಕ್ಸ್ಗಿಲ್ಲ ಉದ್ಘಾಟನೆ ಭಾಗ್ಯ. ಸಂಜೆಯಾದ್ರೆ ಪುಂಡರ ದರ್ಬಾರ್, ಅಧಿಕಾರಿಗಳು ಸೈಲೆಂಟ್. ಮೂಗಿಗೆ ತುಪ್ಪ ಸವರೋ ಕೆಲಸ ಅಂದ್ರೆ ಇದೇ ನೋಡಿ. ಸರ್ಕಾರ ನಾವು ಹಾಗೆ ಅಭಿವೃದ್ಧಿ ಮಾಡ್ತೀವಿ, ಹೀಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಬೊಬ್ಬೆ ಹೊಡೆಯೋದೇ ಆಗೋಯ್ತು. ಎಲ್ಲವೂ ಅರ್ಧಂಬರ್ಧ ಕೆಲಸ ಮಾಡಿ ಕೈ ಬಿಡೋದೇ ನಮ್ಮ ಕೆಲಸ ಅಂತ ಪದೇ ಪದೇ ಪ್ರೂವ್ ಮಾಡ್ತಿದೆ. ಕೋಟಿ ಕೋಟಿ ಖರ್ಚು ಮಾಡಿ ಕಟ್ಟಡಗಳನ್ನು ಕಟ್ಟಿಸ್ತಾರೆ. ಇದು ಬಡವರ ಅನುಕೂಲಕ್ಕೆ ಅಂತಾರೆ. ಆದರೆ ಕೆಲಸ ಮಾತ್ರ ಆಗಲ್ಲ. ಅದಕ್ಕೆ ತಾಜಾ ಉದಾಹರಣೆಯೇ ಈ ಶಾಪಿಂಗ್ ಮಾಲ್. ಈ ಕಟ್ಟಡ ತಲೆ ಎತ್ತಿ 8 ವರ್ಷವಾದರೂ ಇನ್ನೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಸಂಜೆ ಆಗ್ತಿದ್ದಂತೆ ಪುಂಡರ ಅಡ್ಡೆಯಾಗಿರೋ ಮಳಿಗೆಯ ದುಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ಕಾರ್ಯಕ್ರಮದ ಮೂಲಕ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದು ಅಧಿಕಾರಿಗಳ ಗಮನಕ್ಕೆ ತರೋ ಕೆಲಸ ಮಾಡಿದೆ. ಇದು ಕಲಬುರಗಿಯ ಜೇವರ್ಗಿ ಪಟ್ಟಣದಲ್ಲಿರುವ ಎಪಿಎಂಸಿ ಆವರಣದಲ್ಲಿರೋ ಶಾಪಿಂಗ್ ಮಾಲ್. ಎಪಿಎಂಸಿಗೆ ಬರುವ ರೈತರಿಗೆ ಒಂದೇ ಸೂರಿನಡಿ ಎಲ್ಲವೂ ಸಿಗಲಿ ಅನ್ನೋ ಉದ್ದೇಶದಿಂದ ಕಟ್ಟಿರೋ ಕಟ್ಟಡ. ಸರಿಸುಮಾರು 2 ಕೋಟಿ ವೆಚ್ಚ ಮಾಡಲಾಗಿದೆ. ಆದರೆ ಪ್ರಯೋಜನ ಏನ್ ಬಂತು? ಉಪಯೋಗಕ್ಕೆ ಬರದೆ ಪುಂಡ ಪೋಖರಿಗಳ ಅಡ್ಡೆಯಾಗಿದೆ. 2018ರಲ್ಲಿ ತಾಲೂಕಿನ ಜನರಿಗೆ ಅನುಕೂಲ ಆಗಲಿ ಅಂತ ಶಾಪಿಂಗ್ ಮಾಲ್ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಆದಷ್ಟು ಬೇಗನೆ ಕಟ್ಟಡವನ್ನು ಪೂರ್ಣಗೊಳಿಸಿದ್ರು. ಆದ್ರೀಗ 8 ವರ್ಷವಾದರೂ ಉದ್ಘಾಟನೆ ಮಾತ್ರ ಆಗಿಲ್ಲ. ಹಾಕಿದ್ದ ಬೀಗ ಹಾಕಿದಾಗೇ ಇದೆ. ಈಗಲೂ ಕೂಡ ಇದೇನು ಕಟ್ಟಿದ್ದಾರೆ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲೇನೋ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಟ್ಟಿ ಏನದ 10 ವರ್ಷ ಆದ್ರೂ ಕೂಡ ಏನದ ಇಲ್ಲಿವರೆಗೂ ಇದ್ರದ್ದು ಏನದ ಓಪನಿಂಗ್ನೂ ಮಾಡ್ತಾ ಇಲ್ಲ. ಇದ್ರಲ್ಲಿಂದ ಏನದ ಯಾವುದೇ ಸಾರ್ವಜನಿಕರಿಗೆ ಏನದ ಉಪಯೋಗನೂ ಇಲ್ಲ. ಆದಷ್ಟು ಏನದ ಸಾರ್ವಜನಿಕರಿಗೆ ಉಪಯೋಗ ಆಗೋದಕ್ಕಿಂತ ಹೆಚ್ಚು ಏನದ ಇಲ್ಲಿ ಏನದ ಅಕ್ರಮ ಚಟುವಟಿಕೆಗಳನ್ನು ನಡೀತಕ್ಕಂಥ ಒಂದು ತಾಣ ಕೂಡ ಆಗ್ಯದ. ಇದ್ರ ಬಗ್ಗೆದಾಗ ಏನದ ಶಾಸಕರಿಗೂ ಕೂಡ ಏನದ ಗಮನದಾಗಿಲ್ಲ. ಮತ್ತು ಈ ವಿರೋಧ ಪಕ್ಷದವರಂತೂ ಇಲ್ಲಿ ಜೇವರಿಗೆ ಇಲ್ವೇ ಇಲ್ಲ. KKRDB ಅನುದಾನದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಲ್ ಕಟ್ಟಲು KRDLಗೆ ಕೊಟ್ಟಿದ್ರು. ಶಾಪಿಂಗ್ ಮಾಲ್ನಲ್ಲಿ ಸುಮಾರು 50 ಮಳಿಗೆಗಳು ನಿರ್ಮಾಣ ಮಾಡಿ ಅನ್ನದಾತರಿಗೆ ಅನುಕೂಲವಾಗುವಂತೆ ಮಾಡಿದ್ದಾರೆ. ಆದರೆ ಇಂದು ಕಿಡಿಗೇಡಿಗಳಿಗೆ ಜೂಜುಕೋರರ ಜಾಗ ಆಗ್ಬಿಟ್ಟಿದೆ. ಕಟ್ಟಡ ಸುತ್ತ ಮದ್ಯದ ಬಾಟಲ್ಗಳು, ಕಸದ ಕೊಂಪೆ ಎದ್ದು ಕಾಣುತ್ತೆ. ಉದ್ಘಾಟನೆ ಆಗೋಕು ಮೊದಲೇ ಗೋಡೆಗಳೆಲ್ಲ ಬಿರುಕು ಬಿಟ್ಟಿವೆ. ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದರೂ ಕ್ಯಾರೆ ಅಂತಿಲ್ಲ ಅನ್ನೋದು ಜನರ ಆಕ್ರೋಶ. ಯಾವ ಸಮಸ್ಯೆ ಮೇಲೆ ಬೆಳಕು ಚೆಲ್ಲಬೇಕು ನಮಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಇಡೀ ತಾಲೂಕೆ ಸಮಸ್ಯೆ ಅದು. ಪ್ರತಿಯೊಂದು ಇಲ್ಲಿ ನಾವು ನಿತ್ಯ ಜಾಗದಾಗೆ 4 ಸಮಸ್ಯೆ ಅವ. ಸುಮಾರು ಒಂದು ಕನಿಷ್ಠ ಒಂದು 70ರಿಂದ 80 ಮಳಿಗೆಗಳವ. ಈ ಮಳಿಗೆಗಳು ಉದ್ಘಾಟನೆ ಮಾಡಿ ಕೊಟ್ಟಿದ್ರೆ ಯಾರಿಗಾರ ಉದ್ಯೋಗ ಕೆಲಸ ಆಯ್ತಿತ್ತು. ಮತ್ತು ಇನ್ನೊಂದು ಈಗ ಹೆಂಗಾಗ್ತಂದ್ರೆ ಎಲ್ಲರೂ ಜನ ಬರ್ತಿರು. ಜನರು ಬಂದು ಎಲ್ಲ ಕಡೆಗೆ ಒತ್ತಟ್ಟಿಗೆ ಒಂದು ಶಾಪಿಂಗ್ ಆಗಂತ ಒಂದು ವ್ಯವಸ್ಥೆ ಉದ್ದೇಶ ಚಲೋ ಅದ. ಆದರೆ ಅದು ಈಡೇರಿಸುವಂಥ ಮನಸ್ಥಿತಿ ಮಾನ್ಯ ಶಾಸಕರ ಬಳಿ ಇಲ್ಲ. ಆ ಉದ್ದೇಶವನ್ನು ಈಡೇರಿಸುವಂಥ ಮನಸ್ಥಿತಿ ಮಾನ್ಯ ಶಾಸಕರ ಬಳಿ ಇಲ್ಲಾರ ಸಲಕ ನಾವು ಇತರ ತಾಲೂಕುಗಳಿಂದ ಭಾಳ ಭಿನ್ನವಾಗಿ ಕಾಣ್ತಾ ಇದ್ದೀವಿ. ಒಟ್ನಲ್ಲಿ ಅನ್ನದಾತರ ಅನುಕೂಲಕ್ಕೆ ನಿರ್ಮಿಸಿರೋ ಶಾಪಿಂಗ್ ಮಾಲ್ಗೆ ಗ್ರಹಣ ಹಿಡಿದಿದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕಟ್ಟಡ ಉದ್ಘಾಟನೆ ಮಾಡಿ ಮುಕ್ತಿ ನೀಡಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.